ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಫ್ರೆಂಡ್ಸ್, ನವರಾತ್ರಿ ಸೆಕೆಂಡ್ ಡೇ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಇವಾಗ ನಾನು 5:45 ಆಗ್ತಾ ಇದೆ. ಸೊ ಬನ್ನಿ ಬೇಗ 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 ಕೆಲಸನ ಮುಗಿಸ್ಕೊಳ್ಳೋಣ. ಫಸ್ಟಿಗೆ ಗೀಸರ್ ಆನ್ ಮಾಡಬೇಕು. ನಂದು ಪೂಜೆ ಮುಗೀತು. ಸೊ ಇವತ್ತು ಚಿತ್ರಾನ್ನ ಮಾಡ್ಕೊಂಡಿದ್ದೆ ಪ್ರಸಾದಕ್ಕೆ. ಚಿಯರ್ಸ್. ಸೊ ನಂದು ಇವಾಗ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್, ಆಮ್ಲ ಜ್ಯೂಸ್ ತಗೋತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಕೆಲಸಗಳಂತೂ ಬೇಗ ಬೇಗ ಆಗ್ತಾ ಇದೆ ಗೊತ್ತಾ. ನಾನು ಸ್ಕೂಲಿದ್ದಾಗ ಕೂಡ ಇಷ್ಟು ಬೇಗ ಎದ್ದೇಳ್ತಾ ಇರಲಿಲ್ಲ. ನನ್ನ ಮಗ ಬಂದುಬಿಟ್ಟು ಅವಾಗಲೂ ಹೇಳೋನು, ಅಮ್ಮ ನೀನು ಇನ್ನೂ ಸ್ವಲ್ಪ ಬೇಗ ಎದ್ದೇಳಬೇಕು ಅಂತ. ನಾನು ಬಿಡೋ ಅಂತ ಅಂದ್ಕೊಂಡು ವಾಕಿಂಗ್ ಮಾಡಬೇಕು ಎದ್ದು ಅಂತ ಎಷ್ಟೋ ಸರಿ ಹೋಗಬೇಕು ಅಂತ ಎಷ್ಟೋ ಸರಿ ಅನ್ಕೋತಾ ಇದ್ದೆ. ಬಟ್ ಆಗ್ತಾನೇ ಇರಲಿಲ್ಲ. ಬಟ್ ಇವಾಗ ನೋಡಿ, ಹಬ್ಬ ಎದ್ದೇಳಬೇಕು, ಪೂಜೆ ಮಾಡಬೇಕು. ನಾನು ಬೇಗ ಈಗ ನಾನು ನಿಧಾನಕ್ಕೆ ಸ್ಟಾರ್ಟ್ ಮಾಡಿದೆ ಪೂಜೆ ಮಾಡೋದಕ್ಕೆ ಅಂದರೆ 12 ಗಂಟೆ ಆಗಿಬಿಡುತ್ತೆ. ಅಷ್ಟೊತ್ತು ಮಾಡಬಾರ್ದು, ಬೇಗ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು 5:30 ಅಷ್ಟರಲ್ಲಿ ಎದ್ದೇಳ್ತಾ ಇದ್ದೀನಿ. 5 ಗಂಟೆಗೆ ಅಲಾರಾಮ್ ಇಟ್ಕೊತೀನಿ. 5, 15, 20, 25, 30 ಆವಾಗ ಎದ್ದೇಳ್ತೀನಿ. ಸೊ ಹಾಗೆ ಪ್ರಾಕ್ಟೀಸ್ ಆಗುತ್ತೆ. ಇವಾಗ ನಾವು 5:15 ಎದ್ದೇಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು ಸ್ವಲ್ಪ ಬೇಗ ಎದ್ದೇಳಬೇಕು ಅಂದಾಗ ಮತ್ತೆ ನಾವು ಆ ಟೈಮಿಂಗ್ಸಿಂದ ಒಂದು 5-10 ನಿಮಿಷ ಶಿಫ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಎದ್ದೇಳ್ಬೋದು. ಟ್ರೈ ಮಾಡಬೇಕು, ಎದ್ದೇಳಬೇಕು ಅನ್ನೋ ಮನಸ್ಸಿರ್ಬೇಕಷ್ಟೆ. ಕೆಲಸಗಳೆಲ್ಲ ಬೇಗ ಆಗುತ್ತೆ. ಆಮೇಲೆ ಸಾಕಷ್ಟು ಟೈಮ್ ನಮಗೆ ಉಳಿಯುತ್ತೆ. ಬೇರೆ ಏನಾದರೂ ಯೋಚನೆ ಮಾಡೋದಕ್ಕೆ ಟೈಮ್ ಸಿಗತ್ತೆ. ಅಯ್ಯೋ, ಯಾವಾಗಲೂ ಹಂಗೆ ಆಗುತ್ತೆ. ಕುಡಿಬೇಕಾದ್ರೆಲ್ಲ ಚಿಲ್ಕೊಂಡು ಕುಡಿತೀನಿ ನಾನು. ತಣ್ಣಗಿದೆ ಇವತ್ತು. ಆಚೆ ಮಳೆ ಬರೋ ಥರನೇ ಇದೆ ಫ್ರೆಂಡ್ಸ್ ಇವತ್ತು. ಇವಾಗ ನಾನು ಲಂಚ್ಗೆ ನೋಡಿ ಒಂದು ಬೌಲ್ ಸಲಾಡ್ ತೊಗೊಂಡಿದ್ದೀನಿ. ಅದ್ರ ಜೊತೆ ದೋಸೆ ಚಟ್ನಿ ತೊಗೋತಾ ಇದ್ದೀನಿ. ಇದು ಇವತ್ತಿನ ಲಂಚ್ ಪ್ಲೇಟ್ ನಂದು. ಫ್ರೆಂಡ್ಸ್, ನಂದು ಡಿನ್ನರ್ ಪ್ಲೇಟ್ ಹುರುಳಿಕಾಳು ಮೊಳಕೆ ಸಾರು, ಸಲಾಡ್, ಒಂದೇ ಒಂದು ವಡೆ ತೊಗೊಂಡಿದ್ದೀನಿ. ಓಕೆನಾ, ಅದು ಮಿಕ್ಕಿತ್ತು ಹಿಟ್ಟು. ಹಾಗಾಗಿ ಅಯ್ಯೋ ಒಳ್ಳೆ ವಡೆ ಒಂದು ಸ್ವಲ್ಪ ಮುದ್ದೆ. ಸೊ ಒಂದೇ ಹಾಕ್ಕೊಂಡಿದ್ದೀನಿ ಅನ್ನೋ ಥರನೇ ಫೀಲ್ ಆಯಿತು. ನೋಡಿದ್ರೆ 2 ಹಾಕ್ಕೊಂಡಿದ್ದೀನಿ. ಓಕೆ, ಇದು ನಂದು ಇವತ್ತಿನ ಡಿನ್ನರ್ ಪ್ಲೇಟ್. ಬನ್ನಿ ಇವಾಗ ನಾವು ಊಟ ಮಾಡ್ಕೊಳ್ಳೋಣ.